ಆತ್ಮೀಯ ಶಿಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್. ಸೊ ಆತ್ಮೀಯರೇ, ಈಗಾಗಲೇ ನಾವೆಲ್ಲರೂ ಭಾರತದ ಜನಗಣತಿಯಲ್ಲಿ ಪಾಲ್ಗೊಳ್ತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ವಿಶೇಷವಾಗಿ ಒಂದು ಮೇ ಬಿ ಐದನೇ ಪ್ರಶ್ನೆ ಅನಿಸುತ್ತೆ. ಗೋಡೆಗೆ ಪ್ರಧಾನವಾಗಿ ಬಳಸಿರ್ತಕ್ಕಂಥ ವಸ್ತುಗಳನ್ನು ನಾವು ತುಂಬಲಿಕ್ಕೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತಾ ಇದ್ದಾವೆ. ಸೊ ಯಾವುದೇ ರೀತಿ ಮಾಹಿತಿ ತಪ್ಪಾಗಬಾರ್ದು, ಹಾಗಾಗಿ ನಾನು ಅವುಗಳನ್ನ ಚಿತ್ರದ ಮೂಲಕ ತಮಗೆ ವಿವರವಾಗಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕ್ಲಿಯರಾಗಿ ಗಮನಿಸಬೇಕು. ಸೊ ಇಲ್ಲಿ ವರ್ಗೀಕರಣ ಎರಡು ಬರ್ತಾ ಇದ್ದಾವೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಪಕ್ಕಾ ಕಟ್ಟಡ ಈ ಥರ ಚೌಕ್ ಹಾಕಬೇಕು, ಕಚ್ಚಾ ಇತ್ತಂದ್ರೆ ತ್ರಿಭುಜ ಆಗಬೇಕು. ಸೊ ಖಾಲಿ ಕಟ್ಟಡ ಇತ್ತಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದಾವೆ. ಸೊ ಕಚ್ಚಾ ಖಾಲಿ ಕಟ್ಟಡ ಇತ್ತಂದರೆ ಈ ರೀತಿ ಮಾರ್ಕಿಂಗ್ ಇರ್ತಾ ಇದೆ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು, ಹೌದ್ರೆ? ಎಸ್. ಹಾಗಾದರೆ ಬನ್ನಿ, ಏನೆಲ್ಲ ಬರ್ತಾ ಇದ್ದಾವೆ ಗೋಡೆಗೆ ಬಳಸಿರ್ತಕ್ಕಂಥ ನೋಡಿ. ತಾವಿಲ್ಲಿ ಗಮನಿಸ್ತಾ ಇದ್ದಾರೆ, ಮೊದಲನೇದು ಹುಲ್ಲು ಅಥವಾ ಬಿದಿರು ನೋಡ್ರಿ. ಸೊ ಗೋಡೆಗೆ ಈ ರೀತಿ ಹುಲ್ಲಿನ ಚಿತ್ರ ಇತ್ತಂದ್ರೆ ಹುಲ್ಲು ಅಥವಾ ಬಿದಿರಿನಿಂದ ಹೆಣದ ಗೋಡೆಗಳು, ಇನ್ನೇನಾದರೂ ವಿಶೇಷವಾಗಿ ಹಳ್ಳಿಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ನಮಗಿದು ಕಣ್ಣಿಗೆ ಕಾಣ್ತಾ ಇದೆ, ಹಾಗೇನಾದರೂ ಇತ್ತು ಬಿದಿರಿನಿಂದ. ಸೊ ಬಿದಿರು ಅನ್ನೋದು ಒಂದು ಹುಲ್ಲು, ನೆನ್ಪಿಟ್ಟುಕೋರಿ. ಹುಲ್ಲಿನ ಜಾತಿಯ ಅತಿ ದೊಡ್ಡ ಸಸ್ಯ ಅಂತ ನಾವು ಕರಿತಾ ಇದ್ದಾವೆ ಬಿದಿರು ಸಹಿತ, ಹೌದ್ರೆ? ಸೊ ಹಾಗಾಗಿ ಸುತ್ತಮುತ್ತಲಿನ ಗೋಡೆ ಹುಲ್ಲು ಅಥವಾ ಎಲೆಗಳು ಅಥವಾ ಬಿದಿರಿನಿಂದ ಇತ್ತಪ್ಪ ಅಂದ್ರೆ ಅದನ್ನು ನಾವು ಹುಲ್ಲು ಮತ್ತು ಬಿದಿರು ಅಂತಂದು ಕನ್ಸಿಡರ್ ಮಾಡ್ಬೋದು. ಇನ್ನು ಎರಡನೇದ, ಒಂದು ವೇಳೆ ಸುತ್ತಮುತ್ತ ಏನಾದರೂ ಪ್ಲಾಸ್ಟಿಕ್ ಪಾಲಿಥೀನನ್ನು ಯೂಸ್ ಮಾಡಿರಂದ್ರೆ ಅದು ಕಚ್ಚಾ ಗೋಡೆ ನೋಡ್ರಿ. ಇಲ್ಲಿ ಪಾಲಿಥೀನ್ ಇತ್ತಂದ್ರೆ ಅದು ಕಚ್ಚಾ ಗೋಡೆನೇ ಆಗಿರ್ತಾ ಇದೆ, ಹುಲ್ಲು ಇತ್ತಂದ್ರೆ ಅದು ಕಚ್ಚಾ ಗೋಡೆನೇ ಆಗಿರ್ತಾ ಇದೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ. ಅಥವಾ ಕಚ್ಚಾ ಮನೆನ ಅಥವಾ ನಾವು ಕನ್ಸಿಡರ್ ಮಾಡಬೇಕಾಗ್ತೈತಿ ರೀ, ರೈಟ್? ಎಸ್. ಇನ್ನು ಭಾಳಷ್ಟು ನಾವು ನೋಡ್ತಾ ಇದ್ದಾವೆ ಗೋಡೆಗೆ ಕೆಲವೊಂದು ಹಳ್ಳಿಯ ಪ್ರದೇಶಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಇದನ್ನು ಸಹಿತ ಕಚ್ಚಾ ತಂದು ಮನೆ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಮಣ್ಣು ಮತ್ತು ಸುಡದ ಇಟ್ಟಿಗೆಗಳು ಇರ್ತಾ ಇದ್ದಾವೆ, ಸುಡದ ಇಟ್ಟಿಗೆಗಳು ಇರ್ತಾ ಇದ್ದಾವೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ. ವಿಶೇಷವಾಗಿ ಹಸಿ ಮಣ್ಣನ್ನು ಯೂಸ್ ಮಾಡಿರ್ತಾರೆ, ನೆನ್ಪಿಟ್ಕೋರಿ. ಅಥವಾ ಬೆಂಕಿಗೆ ಸುಡದ ಇಟ್ಟಿಗೆಗಳು ಇರ್ತಾ ಇದ್ದಾವೆ, ತಾವು ಇದನ್ನು ಗಮನಿಸಬೇಕು. ವಿಶೇಷವಾಗಿಯೂ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ತಾವು ಇದನ್ನು ನೋಡಬೇಕು. ಗೋಡೆ ಸುತ್ತಮುತ್ತ ಮಣ್ಣಿತ್ತು, ಸೊ ಅದ್ರ ಒಳಗಡೆ ಸುಟ್ಟು ಇಟ್ಟಂಗೆ ಇದಾವಿಲ್ಲೋ, ತಾವು ಇದನ್ನು ಗಮನಿಸಬೇಕಾಗ್ತೈತಿ, ಹೌದ್ರೆ? ಎಸ್. ಬನ್ನಿ ನೆಕ್ಸ್ಟ್, ಮರದಿಂದನೂ ಸಹಿತ ಮಾಡಿರ್ತಾರೆ, ತಾವು ಇದನ್ನು ಗಮನಿಸಬೇಕಾಗ್ತೈತಿ. ನೋಡಿ, ಗೋಡೆ ಏನಾಗಿರ್ತದಪ್ಪ ಆ ಥರ ಕೆಲವೊಂದು ಕಡೆ ಮರಗಳು ಪ್ಲಾವುಡ್ಗಳನ್ನು ಹಾಕಿರ್ತಾರೆ. ಸೊ ತಾವು ಇದನ್ನು ಗಮನಿಸಬೇಕು. ಮರದ ದಿಮ್ಮೆಗಳು ಅಥವಾ ಹಲಗೆಗಳು ಅಥವಾ ಇನ್ನಿತರ ಗುಡ್ಗಾಡು ಪ್ರದೇಶಗಳಲ್ಲಿ ಇಂಥ ವಸ್ತುಗಳು ಏನಾಗ್ತಾವ್ರಿ ಕಂಡು ಬರ್ತಿರ್ತವೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ. ಇನ್ನು ಮೇನಾಗಿ ಇಂಪಾರ್ಟೆಂಟ್ ಇರೋದು, ಭಾಳ ಇಂಪಾರ್ಟೆಂಟ್, ಎಲ್ಲರೂ ನಾವು ತಪ್ಪು ಹಾಕ್ತಾ ಇರೋದು ಇಲ್ಲಿ ಅನಿಸುತ್ತೆ ಮೇ ಬಿ. ಸೊ ಕಲ್ಲು ಈ ಥರ ಅದು ಪಕ್ಕಾ ಕಟ್ಟಡನ ಆಗಿರ್ತಾ ಇದೆ. ಬಟ್ ಇಲ್ಲಿ ಎರಡು ಗಲ್ಲು ಬರ್ತಾ ಇದ್ದಾವೆ ಸ್ನೇಹಿತರೆ. ಒಂದು ಸಿಮೆಂಟ್ ಅಥವಾ ಗಾರೆ ಬಳಸಿ, ಸಿಮೆಂಟ್ ಬಳಸಿ ನೋಡಿ, ಕಲ್ಲುಗಳ ನಡುವೆ ಏನು ಮಾಡಿರ್ತಾರೆ ಹೇಳ್ರಿ, ಸಿಮೆಂಟನ್ನು ಬಳಕೆ ಮಾಡಿರ್ತಾರೆ. ಸಿಮೆಂಟನ್ನು ಈ ರೀತಿ ನಡುವೆ ಬಳಕೆ ಮಾಡಿರ್ತಾರೆ. ಇದಕ್ಕೆ ಗಾರೆ ಮಾಡಿದ ನೋಡಿ, ಗಾರೆ ಮಾಡಿದ ಕಲ್ಲುಗಳು ಅಂತಂದು ಕರೀತಾರೆ, ಸಿಮೆಂಟು, ಹೌದಾ? ಅಥವಾ ಗಾರೆಯನ್ನು ಬಳಸಿ ಏನು ಮಾಡಿರ್ತಾರೆ ಹೇಳ್ರಿ, ಕಲ್ಲುಗಳೆಲ್ಲ ಜಾಯಿಂಟ್ ಮಾಡಿರ್ತಾರೆ, ಕಲ್ಲುಗಳು, ಹೌದಾ? ಕೆಲವೊಂದು ಕಡೆ ಏನು ಮಾಡಿರ್ತಾರೆ, ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದಾವೆ, ಇಲ್ಲಿ ಯಾವುದೇ ರೀತಿ ಗಾರೆ ಮಾಡಿಲ್ಲ, ಆದರೂ ಸಹಿತ ಕಲ್ಲುಗಳನ್ನು ಸಿಸ್ಟಮೆಟಿಕ್ಕಾಗಿ ಏನು ಮಾಡಿದ್ದಾರೆ, ಇಡಲಾಗಿದೆ. ಸೊ ಈ ರೀತಿ ಕಟ್ಟಡಗಳಿದ್ದು ಅಂದ್ರೆ ಕಲ್ಲು ಅಂತಂದು ಯೂಸ್ ಮಾಡಬೇಕು, ನೆನ್ಪಿಟ್ಕೋರಿ. ಈ ರೀತಿ ಇತ್ತಂದ್ರೆ ಏನು ಮಾಡಬೇಕು, ಕಲ್ಲು. ಯಾಕಂದರೆ ಇವು ದೀರ್ಘ ಬಾಳಿಕೆ ಬರ್ತಾ ಇದ್ದಾವೆ, ತಾವು ಇದನ್ನು ಗಮನಿಸಬೇಕು. ನಾವೆಲ್ಲ ಏನು ಮಾಡಿದಪ್ಪ ಅಂದ್ರೆ ಸಿಮೆಂಟ್ದಿಂದ ಮೇಲೆ ಗಿಲವ್ ಮಾಡ್ರಿ ಅಂದ್ರೆ ಇದನ್ನೇ ಯೂಸ್ ಮಾಡ್ತಿರ್ತಾರೆ ಭಾಳಷ್ಟು ಅಭ್ಯರ್ಥಿಗಳು, ಶಿಕ್ಷಕರು. ಹಾಗಾಗಿ ಅಲ್ಲಿ ಕಲ್ಲು ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿರಿ, ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಿಮೆಂಟ ಒಳಗಡೆ ಸುಟ್ಟ ಇಟ್ಟಿಗೆಗಳನ್ನ ಬಳಸಿರೋದ್ರೆ ನಮಗೆ ಆಪ್ಷನ್ಸ್ ಇದೆ ಆತ್ಮೀಯರೇ. ನೋಡ್ರಿ, ವಸ್ತು ಸುಟ್ಟ ಇಟ್ಟಿಗೆ, ಇದು ಪಕ್ಕಾ ಕಟ್ಟಡನೇ ಆಗಿರ್ತಾ ಇದೀವಿ ಸಹಿತ, ಹೌದಾ? ಸೊ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಇಟ್ಟಿಗೆಗಳನ್ನ ಬಳಸಿ ಕಟ್ಟಲಾದ ಗೋಡೆಗಳು ಇವತ್ತು ಆಧುನಿಕವಾಗಿ ಹೆಚ್ಚಿಗೆ ಬಳಕೆ ಆಗ್ತಾ ಇದ್ದಾವೆ. ನಮ್ಮಲ್ಲಿ ಅತಿ ಹೆಚ್ಚಾಗಿ ಬರುವಂಥ ಟಿಕ್ ಮಾರ್ಕ್ ಯಾವುದಪ್ಪ ಅಂದರೆ ಇದೇ ಆಗಿರ್ತಾ ಇದೆ, ಗಮನಿಸಬೇಕು. ಇದ್ರ ಮೇಲೆ ಗಿಲಾವ್ ಮಾಡಿದರೂ ಸಹಿತ ಇದನ್ನೇ ಯೂಸ್ ಮಾಡಬೇಕು, ಸುಟ್ಟ ಇಟ್ಟಿಗಿದ್ರೂ ಸಹಿತ ಇದನ್ನೇ ಯೂಸ್ ಮಾಡಬೇಕಾಗ್ತೈತಿ, ನೆನ್ಪಿಟ್ಕೋರಿ, ಹೌದಾ? ಯಾಕಂದರೆ ಇವತ್ತಿನ ಹಳ್ಳಿಗಳಲ್ಲಿ ಮಾತ್ರ ಕಲ್ಲುಗಳ ಮನೆ ಕಾಣ್ತಾ ಇದ್ದಾವೆ, ಬಟ್ ಎಲ್ಲ ಕಡೆ ಇವತ್ತು ಸುಟ್ಟ ಇಟ್ಟಿಗೆಗಳ ಮನೆಗಳ ಹೆಚ್ಚಿಗೆ ಇರ್ತಾ ಇದ್ದಾವೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ, ಹೌದಾ? ಎಸ್. ಇನ್ನು ಅದೇ ರೀತಿ ಇನ್ನೊಂದು ಬರ್ತಾ ಇದೆ ಸ್ನೇಹಿತರೆ, ಕಾಂಕ್ರೀಟ್ RCC ಅಂತಂದು ಬರ್ತಾ ಇದೆ. ಕೆಲವೊಂದು ಕಡೆ ಸೈಡು ಸಹಿತ ಏನು ಮಾಡಿರ್ತಾರಪ್ಪ ಅಂದ್ರೆ ಗೋಡೆಗಳನ್ನು ಸಿಮೆಂಟನ್ನು ತಗೋತಾರೆ, ಮರಳು ಜಲ್ಲಿ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡ್ತಾರಪ್ಪ ಅಂದರೆ, ಈಗ ಉದಾಹರಣೆ ಬಹುಮಡಿ ಕಟ್ಟಡಗಳು, ಫ್ಲ್ಯಾಟ್ಗಳು, RCC ಬಿಲ್ಡಿಂಗ್ಗಳು ಇವತ್ತೇನು ಬರ್ತಾ ಇದಾವಲ್ಲ, ಅವಕ್ಕೆಲ್ಲನೂ ನಾವು ಇದನ್ನ ಏನು ಮಾಡಬೇಕು, ಯೂಸ್ ಮಾಡಬೇಕು. ಹಾಗಾದ್ರೆ ಸರಿ, ಸಿಮೆಂಟ, ಮರಳು ಜಲ್ಲಿ, ಕಬ್ಬಿಣದ ಸಂಯೋಜನೆಯಿಂದ RCC ನಿರ್ಮಿಸಿದ ಗೋಡೆಗಳು, ಬಹುಮಡಿ ಕಟ್ಟಡಗಳು ಇವತ್ತೇನಿದಾವೆ ಭಾಳಷ್ಟು ಕಂಡು ಬರ್ತಾ ಇದ್ದಾವೆ. ಎಲ್ಲಿ ಸಿಟಿಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಬಟ್ ಹಳ್ಳಿಗಳಲ್ಲಿ ಏನಾಗಿರ್ತದೆ ನಮ್ಮ ಏನಾಗಿರ್ತದಪ್ಪ ಆ ಥರ ಸುಟ್ಟ ಇಟ್ಟಿಗೆಗಳನ್ನ ಹೆಚ್ಚಿಗೆ ಬಳಸ್ತಿರ್ತಾರೆ. ಒಂದು ನೀವು ಗಮನಿಸಬೇಕು, ಕಾಂಕ್ರೀಟನ್ನು ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ಹಳ್ಳಿಗಳಲ್ಲೂ ಸಹಿತ ಈಗ ಆಧುನಿಕ ಕಾಲಮ್ಗಳನ್ನು ಹಾಕಿ, ಗೊತ್ತಿರಬೇಕು, ಕಾಲಮ್ಗಳನ್ನು ಹಾಕಿ ಏನು ಮಾಡಿದಾರಪ್ಪ ಆ ಥರ ನೋಡಿ, ಕಾಲಮ್ಗಳನ್ನ ಹಾಕ್ತಾರೆ, ಈ ರೀತಿ ನೆಂಟಲ್ಗಳನ್ನು ಹಾಕ್ತಾ ಇರ್ತಾರೆ. ಸೊ ಇಲ್ಲೆಲ್ಲ ನಾವು ಏನು ಮಾಡ್ತಿರ್ತೇವೆ ಹೇಳ್ರಿ, ಕಾಂಕ್ರೀಟನ್ನು ಹಾಕ್ತಿರ್ತೇವೆ. ಸೊ ದಟ್ ಈಸ್ ಆಲ್ಸೋ ಏನಪ್ಪ ಅಂದ್ರೆ ಕಾಂಕ್ರೀಟ್ ಮನೆ ಅಂತಲೇ ಹೇಳ್ಬೋದು ಅದನ್ನು.
ಇಲ್ಲ ನೀವು ಇಟ್ಟಿಗೆಗಳು ಹೆಚ್ಚಿಗೆ ಇದ್ದು ಅಂದರೆ ಇಟ್ಟಿಗೆ ಸುಟ್ಟ ಇಟ್ಟಿಗೆ ಮನೆಯೂ ಹೇಳ್ಬೋದು ಇದನ್ನು, ನೆನ್ಪಿಟ್ಕೋರಿ. ಯಾಕಂದ್ರೆ ಅತಿ ಹೆಚ್ಚು ಕಾಲಮ್ಗಳ ಬಳಕೆ ಮಾಡಿ ಇವತ್ತು ಏನಾದರೂ ಕಟ್ಟಿರಂದ್ರೆ ಅದು ಸಹಿತ ಏನಾಗಿರ್ತದೆ ಆರ್ ಸಿ ಸಿ ಬಿಲ್ಡಿಂಗ್ಗಳು ಆಗಿರ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಆರ್ ಸಿ ಸಿದಾಗ ಕಬ್ಬಿಣದ ಚಳಿಗಳನ್ನು ಯೂಸ್ ಮಾಡಿರ್ತಾರೆ, ಸಿಮೆಂಟ್ ಇರ್ತಾ ಇದೆ ಆಯ್ತಾ. ಸೊ ಹಾಗಾಗಿ ಕಾಲಮ್ಗಳು ಅತಿ ಹೆಚ್ಚಾಗಿ ಅಲ್ಲಿ ಇದ್ದು ಅಂದ್ರೆ ಗೋಡೆಯಲ್ಲಿ ಅದನ್ನು ನಾವೇನು ಮಾಡ್ಬೋದು, ಕಾಂಕ್ರೀಟ್ ಮನೆ ಅಂತಲೂ ಕನ್ಸಿಡರ್ ಮಾಡ್ಬೋದು ರೀ, ಹೌದಾ. ಎಸ್, ಇನ್ನು ಅದೇ ರೀತಿ ಒಟ್ಟಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಗಂತಿಯಲ್ಲಿ ಹುಲ್ಲು ಮಣ್ಣು ಪ್ಲಾಸ್ಟಿಕ್ ಇತ್ತಂದ್ರೆ ಅದನ್ನು ಕಚ್ಚಾ ಮನೆ ಅಂತಂದು ಹೇಳ್ತಾ ಇದ್ದಾವೆ. ಅಲ್ಲಿ ವಾಸ ಇದ್ರಂದ್ರೆ ಖಾಲಿ ಇರ್ತಾ ಇದೆ, ವಾಸ ಇಲ್ಲಾಂದರೆ ಏನಾಗಿರ್ತದೆ ಹೇಳ್ರಿ, ಖಾಲಿ ಮನೆ ಇತ್ತಂದ್ರೆ ಏನಾಗಿರ್ತದೆ ಈ ರೀತಿ ಮಾರ್ಕಿಂಗ್ ಮಾಡ್ತಿರ್ತವೆ. ಇನ್ನು ಕಲ್ಲು ಸುಟ್ಟ ಇಟ್ಟಿಗೆ ಕಾಂಕ್ರೀಟ್ಗಳಿಂದ ಮಾಡಿರಂದ್ರೆ ಸೊ ದ್ಯಾಟ್ ಈಸ್ ಏನಾಗಿರ್ತದೆ, ಖಾಲಿ ಇತ್ತಂದ್ರೆ ಮಾರ್ಕಿಂಗ್ ಮಾಡಬೇಕಾದೈತಿ ಈ ರೀತಿ. ಸೊ ವಸ್ತಿ ಇದ್ರಂದ್ರೆ ಈ ರೀತಿ ಮಾಡಿರಿ. ಸೊ ಆರಾಮಾಗಿ ಏನು ಮಾಡಿರಿ, ಮಾಹಿತಿಗಳನ್ನ ತುಂಬ್ರಿ, ಯಾವುದೇ ರೀತಿ ಗಡ್ಬಡಿ ಮಾಡ್ಲಿಕ್ಕೆ ಹೋಗಬೇಡಿ. ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳಿರ್ತಾ ಇದ್ದಾವೆ, ತಾವು ಇದನ್ನು ಗಮನಿಸಬೇಕಾದೈತಿ ರೀ. ಓಕೆ, ಎಸ್ ಮತ್ತೆ ವಿಶೇಷ ಅಂಶಗಳೊಂದಿಗೆ ಮಾತೆ ಸಿಗೋಣ. ಧನ್ಯವಾದಗಳು.